ನಮ್ಮ ಟ್ರಸ್ಟಿಂದ ಇದಕ್ಕೆ ಪೂರಕವಾಗಿ ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಯಾವುದೇ ರೀತಿ ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಈಗ ಮಕ್ಕಳಿಗೆ ಉತ್ಸಾಹ ಬರಲಿ ಅಂತ ಮಧ್ಯಾಹ್ನದ ಹೊತ್ತು ಊಟ ಕೊಡಬೇಕು ಅಂದರೂ ನಾವು ಉಚಿತವಾಗಿ ಕೊಡ್ತೀವಿ. ಅವ್ರಿಗೇನಾದರೂ ಮಜ್ಜಿಗೆ ಇನ್ನೊಂದು ಏನಾದರೂ ಆ ಥರ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡೋಕ್ಕೆ ಬಂದು ಹೋಗೋದು. ಮತ್ತು ಅವ್ರಿಗೇನಾದರೂ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂದರೂ ಮಾಡೋಣ. ಮತ್ತು ಒಂದಷ್ಟು ಏನಾದರೂ ಮೋಟಿವೇಶನಲ್ ಕ್ಲಾಸಸ್ಸು ಇನ್ನೇನಾದರೂ ಆ ಥರದ್ದಿದ್ದರೂ ನಮಗೆ ನಮ್ಮ ಕಡೆಯಿಂದ ನಿಮ್ಮ ಜೊತೆ ನಿಂತ್ಕೊತೀವಿ. ಮತ್ತು ನಿಮ್ಮ ಟೀಚರ್ಸ್ ಯಾರಾದರೂ ಇವಾಗ ರಜಾದಲ್ಲಿದ್ದು ಇನ್ನೊಂದಿದ್ದು ಅವ್ರಿಗೇನಾದರೂ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಇನ್ನೊಂದು ಮಾಡಬೇಕು, ನಮ್ಮ ಟ್ರಸ್ಟ್ ನಿಮ್ಮ ಜೊತೆ ನಿಂತ್ಕೊಳುತ್ತೆ. ಎಂಡ್ ಆಫ್ ದ ಡೇ ನಮ್ಮ ಮಕ್ಕಳು ಮತ್ತೆ ಕ್ಲಾಸಸ್ಗೆ ಬರಬೇಕು ಮೇ 18th ಮತ್ತು ಅವ್ರಿಗೆ ಇನ್ನೊಂದೆರಡು ಸಲ ಎಕ್ಸಾಮ್ ಕೊಡೋದು ಇನ್ನೊಂದು ಕೊಡೋದು ಏನೋ ಒಂದು ಮಾಡಿ ನಿಮಗೆ ಗೊತ್ತು ಮಕ್ಕಳನ್ನ ಹೆಂಗೆ ಓದಿಸ್ಬೇಕು ಅಂತ. ನಿಮ್ಮ ಜೊತೆ ನಾವು ನಿಂತ್ಕೊತೀವಿ. ಏನಾದರೂ ಮಾಡಿ ಇನ್ನೊಂದು ಸಲ ಮಕ್ಕಳಿಗೆ ಇನ್ನೊಂದಷ್ಟು ಮಕ್ಕಳು ಪಾಸ್ ಆಗೋದು ನೋಡಿದ್ರೆ, ಇಲ್ಲಾಂದ್ರೆ ಏನಾಗುತ್ತೆ ಸರ್, ಮಕ್ಕಳು ಫೇಲ್ ಆಗಿಬಿಟ್ರೆ ಅವ್ರನ್ನ ಬೇರೆ ಬೇರೆ ಕೆಲಸಗಳಿಗೆ ಹಾಕ್ಬಿಡ್ತಾರೆ, ದುಶ್ಚಟಗಳಿಗೆ ಈಡಾಗ್ಬಿಡ್ತಾರೆ. ನಾವು ದಯವಿಟ್ಟು ಗಮನಿಸಬೇಕು, ಇದ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಕುತ್ಕೊಂಡು ಇವತ್ತು ಏನು ನಮ್ಮ DDP ಅವರ ಆಫೀಸ್ಗೆ ಇವತ್ತು ಬಂದಿದ್ವಿ. ಆಕ್ಚುಲಿ ನಾವು ನಮ್ಮ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಈ ಒಂದು ಮೆಮೊರಂಡಮ್ ಕೊಡಬೇಕು ಅನ್ನೋದಿತ್ತು. ನಿನ್ನೆ ತಾನೇ SLC ಪರೀಕ್ಷೆಯ ಫಲಿತಾಂಶ ಬಂದಿದೆ. ರಾಜ್ಯದಲ್ಲೆಲ್ಲ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ತುಂಬಾ ಜನ ಮಕ್ಕಳು ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಪಾಸ್ ಆಗಿದ್ದಾರೆ. ನಿಜಕ್ಕೂ ಇದು ಸ್ವಾಗತಾರ್ಹ ವಿಷಯ, ಖುಷಿ ಪಡುವಂಥ ವಿಷಯ. ನಾನು ವಿರೋಧ ಪಕ್ಷದಲ್ಲಿದ್ದರೂ ಸಹ ಏನು ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳು ಚೆನ್ನಾಗಿ ಕೆಲಸ ಮಾಡಿದಾಗ ನಾವು ನಿಜವಾಗ್ಲೂ ಅವರನ್ನು ಅಭಿನಂದಿಸಿದ್ದೀವಿ. ಈ ವಿಷಯದಲ್ಲೂ ಸಹ ನಾವು ಸರ್ಕಾರವನ್ನ ಮತ್ತು ಜಿಲ್ಲಾಡಳಿತವನ್ನ ಅಭಿನಂದಿಸ್ತೀವಿ. ಮತ್ತೆ ಕೆಳಗೆ ನಮ್ಮ ರ್ಯಾಂಕಿಂಗ್ ಅಲ್ಲಿ ಟೋಟಲ್ ಎಲ್ಲ ಜಿಲ್ಲಾವಾರು ತಗೊಂಡ್ರೆ ನಮ್ಮ ಜಿಲ್ಲೆ ಕೆಳಗಡೆ ಇದೆ ಅನ್ನೋದನ್ನ ಏನು ಕೆಲವರು ಹೇಳ್ತಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಒಟ್ಟಾರೆಯಾಗಿ ನೋಡ್ಬೇಕಂದ್ರೆ ಹಿಂದಿನ ವರ್ಷಕ್ಕಿಂತ ಸುಮಾರು 30% ಅಷ್ಟು ನಮ್ಮ ಜಿಲ್ಲೆಯ ಏನು ರಿಸಲ್ಟ್ ಜಾಸ್ತಿ ಆಗಿರೋದನ್ನ ನಾವೆಲ್ಲರೂ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಗರಿಕರು ನಾವು ಇದನ್ನ ಸ್ವಾಗತ ಮಾಡಲೇಬೇಕು. ತುಂಬಾ ಅತ್ಯುತ್ತಮವಾದ ಒಂದು ಫಲಿತಾಂಶ ಬಂದಿದೆ. ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ, ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅನ್ನೋದು ಒಂದು. ಜೊತೆಗೆ ನಮ್ಮ ಇನ್ನೊಂದು ಕಳಕಳಿ ಏನಂತಂದ್ರೆ 127 ಮಕ್ಕಳು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಮಂಚೇನಹಳ್ಳಿ ತಾಲೂಕಿನಲ್ಲಿ ಫೇಲ್ ಆಗಿದ್ದಾರೆ, ಅವರು ನಪಾಸ್ ಆಗಿದ್ದಾರೆ. ನನ್ನ ಉದ್ದೇಶ, ನಮ್ಮ ಕಳಕಳಿ ಏನಂತಂದ್ರೆ ಆ 127 ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಬೇಕು. ಅವ್ರು ನಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮುಂದೆ ಬಿಟ್ಬಿಟ್ಟು ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ. ಅವ್ರನ್ನು ಸಮಾಜದ ಜೊತೆ ತಗೊಂಡು ಹೋಗ್ಬೇಕಾಗಿರುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಎಲ್ಲರೂ ಸಹ ಯಾರು ಪಾಸ್ ಆಗಿದ್ದಾರೆ, ಯಾರು ಮಾರ್ಕ್ಸ್ ತಗೊಂಡಿದ್ದಾರೆ ಅವ್ರನ್ನ ಹೊಗಳೋ ಅಂತ, ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸ ಮಾಡ್ತಿರೋ ಇದೇ ಸಮಯದಲ್ಲಿ ಫೇಲ್ ಆಗಿರುವಂತ ಮಕ್ಕಳನ್ನ ಅಡ್ರೆಸ್ ಮಾಡ್ಬೇಕಾಗಿರೋದು ಸಮಾಜದ ನಮ್ಮ ಕರ್ತವ್ಯ. 127 ಮಕ್ಕಳಿಗೆ ಈಗೇನು ಮೇ 17ನೇ ತಾರೀಕು ಸಪ್ಲಿಮೆಂಟರಿ ಎಕ್ಸಾಮ್ ಇದೆ. ಆವತ್ತಿನ ಎಕ್ಸಾಮ್ಗೆ ಏನು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜಿಲ್ಲಾಡಳಿತ, ತಾಲೂಕಾಡಳಿತ ಆ 127 ಮಕ್ಕಳನ್ನ ಮತ್ತೆ ಸಂಪರ್ಕಿಸಿ ಆ 127 ಮಕ್ಕಳು ಪಾಸ್ ಆಗೋ ರೀತಿ ಅವರನ್ನ ಪ್ರಿಪೇರ್ ಮಾಡಬೇಕು ಅಂತೇಳಿ ಇವತ್ತು ಬಂದು ನಮ್ಮ DDP ಅವರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ಅವರು ಸಹ ಸಕಾರಾತ್ಮಕವಾಗಿ ಇದಕ್ಕೆ ಏನು ಒಂದು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಕೆಲಸಕ್ಕೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಪೂರಕವಾಗಿ ನಿಂತ್ಕೊಳ್ಳುತ್ತೆ. ಆ ರೀತಿ ಮಕ್ಕಳೇನಾದ್ರೂ ಬಂದು ಓದ್ಬೇಕು, ಅವ್ರಿಗೇನಾದ್ರೂ ಟ್ರಾನ್ಸ್ಪೋರ್ಟೇಶನ್ ಬೇಕು, ಮಧ್ಯಾಹ್ನದ ಊಟ ಬೇಕು, ಬಿಸಿಲು ಜಾಸ್ತಿ ಇದೆ, ಅವ್ರಿಗೇನಾದ್ರೂ ಮಜ್ಜಿಗೆ ಅಥವಾ ಪಾನೀಯಗಳ ವ್ಯವಸ್ಥೆ ಮಾಡಬೇಕು, ಅವರಿಗೆ ಮತ್ತೆ ಫೀಸ್ ಕಟ್ಟೋದಕ್ಕೂ ಇನ್ನೊಂದು ಏನೇ ಇದ್ರೂ ವ್ಯವಸ್ಥೆಗಿದ್ರು ಸರ್ಕಾರದ ಜೊತೆ, ಜಿಲ್ಲಾಡಳಿತದ ಜೊತೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಇದೆ. ನಾವೆಲ್ಲರೂ ಸೇರಿ ಆ 127 ಜನ ಮಕ್ಕಳನ್ನ ಪಾಸ್ ಆಗೋ ತರ ಮಾಡೋಣ. ಯಾಕಂತಂದ್ರೆ ನಮ್ಮದು ಬಯಲುಸೀಮೆ. 127 ಜನ ಮಕ್ಕಳು ಏನ್ ಫೇಲ್ ಆಗಿದ್ದಾರೆ, ಸುಮಾರು ಜನ ಬಡವರೇ ಆಗಿರ್ತಾರೆ. ಅವ್ರೇನಾದ್ರೂ ಮತ್ತೆ ಪಾಸ್ ಆಗಿ ಕಾಲೇಜುಗಳಿಗೆ ಹೋಗಿಲ್ಲ ಅಂತಂದ್ರೆ ಅವರ ಜೀವನಗಳು ಹಾಳಾಗ್ತವೆ. ಅವರು ದುಶ್ಚಟಗಳಿಗೆ ಬೀಳುವಂತಹ ಮತ್ತೆ ಕೂಲಿ ಕೆಲಸಗಳಿಗೆ ಕಳಿಸುವಂತಹ ಕೆಲಸಗಳಾಗ್ತದೆ. ಮಕ್ಕಳ ಭವಿಷ್ಯ ಇಲ್ಲಿಗೆ ನಿಂತೋಗ್ಬಾರ್ದು, ಅವರ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ಇವತ್ತು ಇಲ್ಲಿ ಬಂದು ನಾವು ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದೀವಿ. ಸರ್ಕಾರಕ್ಕೆ ಮನವಿ ಕೊಡೋದು ಮಾತ್ರ ಅಲ್ಲ, ಈ ಸಮಾಜವನ್ನ ಕಟ್ಟೋದಕ್ಕೆ ರಚನಾತ್ಮಕವಾಗಿ ಕಟ್ಟೋದಕ್ಕೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನನ್ನ ತಂಡದ ಎಲ್ಲ ಯುವ ಮಿತ್ರರು ನಾವು ಜೊತೆಗಿದ್ದೀವಿ. ಆ 127 ಜನ ಮಕ್ಕಳು ಪಾಸ್ ಆಗಬೇಕು ಅನ್ನೋದು ನಮ್ಮ ಸಂಕಲ್ಪ.
ಅದಕ್ಕೆ ಸರ್ಕಾರ ಏನಾದ್ರು ಮಾಡ್ಲಿ ಅನ್ನೋದು ಅಷ್ಟೇ ಉದ್ದೇಶಕ್ಕೋಸ್ಕರ ಇವತ್ತು ಬಂದು ಮನವಿ ಪತ್ರವನ್ನ ಕೊಡುವಂತ ಕೆಲಸ ಮಾಡಿ. ಸರ್ ಈ ಬಾರಿ ನಾನು ಆವಾಗಲೇ ಹೇಳ್ದಾಗೆ ಇಡೀ ಏನು ರಾಜ್ಯದಲ್ಲೇನೆ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ಆ ಫಲಿತಾಂಶವನ್ನ ನಾವು ಸ್ವಾಗತ ಮಾಡ್ತೀನಿ. ಮಕ್ಕಳ ಭವಿಷ್ಯ ಇನ್ನೂ ಚೆನ್ನಾಗಾಗ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಆ ಏನು ಒಂದು ನೀವು 3 ಸ್ಕೂಲ್ ಹೇಳ್ತಿದ್ದೀರಾ, ಎಲ್ಲ ಸ್ಕೂಲು 100ರಷ್ಟು ಫಲಿತಾಂಶ ಬರ್ಬೇಕು ಅಂದ್ರೆ ಈ 127 ಜನ ಮಕ್ಕಳು ಪಾಸ್ ಆಗ್ಬಿಟ್ರೆ ಎಲ್ಲ ಸ್ಕೂಲುಗಳು 100ರಷ್ಟು ಫಲಿತಾಂಶ ಬರುತ್ತೆ. ಎಲ್ಲ ಸ್ಕೂಲುಗಳಿಗೂ ಸಮಾನ ಆಗಿರೋದ್ರಿಂದ ಆ 127 ಜನ ಮಕ್ಕಳು ಪಾಸ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅವರು ಯಾವ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನ್ನು ನಡೆಸುವಂತಹ ಸಿಸ್ಟಮ್ ಏನಿದೆ, ಮಕ್ಕಳಿಗೆ ಏನ್ ಕೊಟ್ರೆ, ಯಾವ ರೀತಿ ಕೋಚಿಂಗ್ ಕೊಟ್ರೆ, ಯಾವ ರೀತಿ ಅವ್ರಿಗೆ ಹೇಳ್ಕೊಟ್ರೆ ಪಾಸ್ ಆಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ನಾವು ಬಂದು ಕೊಟ್ಟಿರೋದು ಏನಂತಂದ್ರೆ, ದಯವಿಟ್ಟು ಇಲ್ಲಿಗೆ ಇದನ್ನ ನಿಲ್ಲಿಸ್ಬೇಡಿ. ಆ ಮಕ್ಕಳಿಗೆ ಕೋಚಿಂಗ್ ಕೊಡಕ್ಕೆ ನೀವ್ ಏನ್ ಬೇಕೋ ಅದು ಮಾಡಿ. ಸರ್ಕಾರದ ಜೊತೆಗೆ ನಾವು ಎಲ್ಲಿ ಏನು ನಿಂತ್ಕೊಬೇಕು, ಎಲ್ಲಿ ಯಾವ ಗ್ಯಾಪ್ ನ ಫಿಲ್ ಮಾಡ್ಬೇಕು, ಅದಕ್ಕೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನಿಮ್ಮ ಜೊತೆ ಯಾವುದೇ ಒಂದು ಕಂಡೀಷನ್ಸ್ ಹಾಕ್ತೀರಾ ನಿಮ್ ಜೊತೆ ನಿಂತ್ಕೊಳುತ್ತೆ. ನೀವು ಕೆಲಸ ಮಾಡಿ, ನಮ್ಗಿಂತ ಕೆಲಸ ಅಂತ ನೀವು ಹೇಳಿ ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸೋಣ. ನಾವು ಮತ್ತೆ ಸರ್ಕಾರ ಮತ್ತೆ ಎಲ್ಲ ನಾಗರಿಕರು ಸೇರಿ ಆ 127 ಜನ ಮಕ್ಕಳು ಮತ್ತೆ ಪಾಸ್ ಆಗಂಗೆ ನೋಡೋಣ ಅನ್ನೋದಷ್ಟೇ ನಮ್ಗೆ. ಕೊಡಿ, ಮತ್ತೆ ಕೋಚಿಂಗ್ ಕೊಡಿ, ಅವ್ರ ಮನೆಗೆ ಹೋಗಿ ಹೇಳ್ಕೊಡ್ಬೇಕಾ ಹೇಳ್ಕೊಡಿ, ಅಥವಾ ಎಲ್ಲಾರನ್ನೂ ಕರ್ಕೊಂಡ್ಬಂದು 127 ಜನ ಒಂದ್ ಕಡೆ ಟ್ಯೂಷನ್ ಮಾಡ್ಬೇಕಾ ಮಾಡಿ. ಟ್ರಾನ್ಸ್ಪೋರ್ಟೇಷನ್ ಬೇಕಾ, ಊಟದ ಖರ್ಚು ಬೇಕಾ, ಅಥವಾ ಫ್ಯಾಕಲ್ಟಿಗೆ ಇನ್ನೇನಾದ್ರೂ ನಾವು ಸಂಬಳ ಕೊಡ್ಬೇಕಾ, ಎಲ್ಲದಕ್ಕೂ ನಾವು ನಿಮ್ ಜೊತೆ ನಿಂತ್ಕೊಂತೀವಿ ಅಂತ ಹೇಳುವಂತ ಕೆಲಸ ಮಾಡಿದ್ವಿ. ಥ್ಯಾಂಕ್ ಯು. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.